ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಊರಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಊರಿಗೆ ಹೋಗ್ತೀನಿ ಅಂತ. ನಾನು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಅಲ್ವಾ, ಅದನ್ನು ಇಲ್ಲಿಗೆ ತೊಗೊಂಡು ಬಂದಿದ್ದೆ ಬ್ಲೌಸ್ ವರ್ಕ್ ಮಾಡಿಸೋದಕ್ಕೆ. ಅದೆಲ್ಲ ವರ್ಕ್ ಮಾಡಿಸಿದ್ದು ರೆಡಿ ಇದೆ. ನಾನು ಆಲ್ರೆಡಿ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಊರಲ್ಲಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೀಟ್ ಸಿಕ್ಕಿತ್ತು, ಆರಾಮಾಗಿ ಕುತ್ಕೊಂಡು ಹೋದೆ. ಮಧುಗಿರಿಗೆ ಹೋದ್ಮೇಲೆ ಟ್ರೆಂಡ್ಸಲ್ಲಿ ಏನಾದರೂ ಆಫರ್ಸ್ ಇದೆಯೋ ಯುಗಾದಿಗೆ ಅಂತ ಚೆಕ್ ಮಾಡೋಕೆ ಹೋದೆ. ಬಟ್ ಆಫರ್ಸ್ ಏನೂ ನಡೀತಿರ್ಲಿಲ್ಲ. ಅದಾದಮೇಲೆ ತುಂಬ ದಾಹ ಆಗಿತ್ತು, ತುಂಬ ಬಿಸಿಲು ಕೂಡ ಇದೆ. ಕಬ್ಬಿನಲ್ಲಿ ಕುಟ್ಕೊಂಡು ಮನೆಗೆ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡೆ. ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದಾದ್ಮೇಲೆ ಹೇಗೂ ನನ್ನ ಹತ್ರ ಸ್ಯಾರೀಸ್ ಇದ್ವಲ್ಲ, ಅದಕ್ಕೆಲ್ಲ ಮ್ಯಾಚಿಂಗ್ ಇವಾಗಲೇ ಪೆಟಿಕೋಟ್ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಶಾಪ್ಗೆ ಹೋಗಿ ಪೆಟಿಕೋಟ್ಸ್ನ ತೊಗೊಂಡು, ಅದಾದಮೇಲೆ ಅಮ್ಮಂಗೆ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿರಲಿಲ್ಲ. ಸೊ ಅವ್ರಿಗೆ ಒಂದು ಸೀರೆ ತೊಗೊಂಡೆ. ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಮ್ಮಗೆ ಈ ಸ್ಯಾರಿ ತೊಗೊಂಡೆ. ಅವ್ರಿಗೆ ಈ ಥರ ಸಿಂಪಲ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನಗೆ ಈ ವರ್ಕ್ ಸ್ಯಾರಿ ತೊಗೊಂಡೆ. ಪರ್ಚೇಸಿಂಗ್ ಎಲ್ಲ ಆದಮೇಲೆ ಅಲ್ಲೇ ಸ್ಯಾರಿ ಶಾಪ್ ಪಕ್ಕ ಒಂದು ಪಾರ್ಲರ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ತುಂಬ ದಿನ ಆಗೋಗಿತ್ತು ಐಬ್ರೋಸ್ ಮಾಡಿಸಿ. ಲಗೇಜ್ ಜಾಸ್ತಿ ಆಯಿತು. ಸೊ ಒಬ್ಬಳೇ ಬಸ್ಸಲ್ಲಿ ಕ್ಯಾರಿ ಮಾಡ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಧುಗಿರಿಯಿಂದ ನಮ್ಮೂರಿಗೆ ಆಟೋ ಮಾಡ್ಕೊಂಡು ಹೋದೆ. ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಧುಗಿರಿಯಿಂದ ನಮ್ಮೂರಿಗೆ. ನನ್ನ ತಂಗಿ ಫ್ರೀ ಇದ್ದಿದ್ರೆ ಕರ್ಕೊಬರ್ಬೋದಿತ್ತು, ಬಟ್ ಅವಳಿಗೇನೋ ಇಂಟರ್ನ್ಶಿಪ್ಸ್ ನಡೀತಿದೆ, ಹಾಗಾಗಿ ಈ ಸರಿ ಒಬ್ಬಳೇ ಬಂದೆ ಊರಿಗೆ. ಮನೆಗೆ ಹೋದ್ಮೇಲೆ ಅಂದರೆ ಡೈರೆಕ್ಟ್ ಹೊಲ್ದ ಹತ್ರನೇ ಹೋದೆ. ಅಮ್ಮ ಅಲ್ಲೇ ಇದ್ದರು. ಬ್ಲೌಸಸ್ ಎಲ್ಲ ವರ್ಕ್ ಮಾಡಿಸಿದೆ ಅಲ್ವಾ, ಈಗ ಮಾಡಿಸಿದ್ದೀನಿ ಅಂತ ನೋಡ್ತಾ ಇದ್ರು. ತುಂಬ ಹಶ್ವಾಗಿತ್ತು. ಮೊಟ್ಟೆ ಬೋಂಡ ಮತ್ತು ಗೋಬಿ ತೊಗೊಂಡೋಗಿದ್ದೆ. ಅದನ್ನು ತಿಂದು ನೈಟ್ ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ. ಇಷ್ಟೇ ಇವತ್ತಿನ ಡೇ. ಐ ಹೋಪ್ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು, ಬಾಯ್.